ಮನೆಯಲ್ಲಿ ಮದುವೆ ವಾರ್ಷಿಕೋತ್ಸವ, ಜನ್ಮ ದಿನಾಚರಣೆ, ಗೃಹ ಪ್ರವೇಶ, ಪುಣ್ಯತಿಥಿ ಇನ್ನಿತರ ಕಾರ್ಯಕ್ರಮಗಳಿದ್ದರೆ ಇಂಥ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡೋ ಬದಲಾಗಿ ಅನ್ನದಾನ ಮಾಡಿ ಪುಣ್ಯವಂತರಾಗಿ. ನಿರಾಶ್ರಿತರಿಗೆ ಅನ್ನದಾನ ಮಾಡಲು ನಮ್ಮ ಜೊತೆ ಕೈ ಜೋಡಿಸಿ ಮಾನವೀಯತೆಯ ಹೃದಯವಂತರಾಗಿ. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ಸಂಡೂರು ಭಾಗದಲ್ಲಿ ಇವತ್ತು ಕನ್ನಡಪರ ಸಂಘಟನೆ ಮೂಲಕ ಧ್ವನಿ ಎತ್ತಿ ಹಲವಾರು ಜನರ ಕಷ್ಟಗಳಿಗೆ ಸ್ಪಂದನೆ ಕೊಡ್ತಾ ಕೊರೋನಾ ಟೈಮಲ್ಲಿ ಅಪಾರ ಸೇವೆ ಕೊಟ್ಟಂತಹ ದಾದಾ ಖಲಂದರ್ ಅವರು ಬಹುಶಃ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ಸಚಿವ ಸ್ಥಾನ ಕೂಡ ಸಂಡೂರಿಗೆ ದೊರಕಬೇಕು ಅಂತಕ್ಕಂಥದ್ದು ಕೂಡ ಭಾಳಷ್ಟು ಕಾಂಗ್ರೆಸ್ ಮುಖಂಡರು ಧ್ವನಿ ಎತ್ತಿದ್ರು. ನಮಸ್ತೆ. ಸಮಸ್ತ ಅಪ್ಪು ಟಿ ವಿ ವೀಕ್ಷಕರಿಗೆ ಶುಭೋದಯ. ನನ್ನ ಹೆಸರು ದಾದಾ ಖಲಂದರ್ ಕೇಕೆ ಅಂತೇಳಿ, ಕನ್ನಡ ಕ್ರಾಂತಿದಳ ಸಂಘಟನೆಯ ಮುಖಂಡ, ಸಂಡೂರು. ಅನೇಕ ಬಾರಿ ನಾನು ಈಗ ವಿಷಯ ಏನಂದರೆ, ಈಗ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ಸಂಪುಟದಲ್ಲಿ ನಮ್ಮ ಸಂಡೂರಿನ ಇತಿಹಾಸದಲ್ಲೇ ಸಂಡೂರಿಗೆ ಮೊಟ್ಟ ಮೊದಲ ಮಹಿಳಾ ಶಾಸಕಿಯಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ರವರಿಗೆ ಈ ಡಿ ಕೆ ಶಿವಕುಮಾರ್ ಸಾಹೇಬರ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಕೇಳಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತಾಯಿದ್ದೀವಿ. ಅನೇಕ ಕಾಂಗ್ರೆಸ್ ಮುಖಂಡರು ಒತ್ತಾಯ ಮಾಡಿದ್ದಾರೆ ಈ ಹಿಂದೆ ಕೂಡ. ಆಮೇಲೆ 2008, 2013, 2018, 2023ರಲ್ಲಿ ಸತತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ತುಕಾರಾಮ್ ಸರ್ ಅವರು ಸತತವಾಗಿ 4 ಬಾರಿ ಗೆದ್ದು 5ನೇ ಬಾರಿಗೆ ಹೈಕಮಾಂಡ್ ಅವರ ಕಣ್ಣವರ ಮೇಲೆ ಬಿದ್ದಾಗ ಸತತವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕೈತಪ್ಪು ಹೋಗಿತ್ತು ನಮಗೆ. 2024ರಲ್ಲಿ ಅವರು ಸ್ಥಾನನ ತ್ಯಾಗ ಮಾಡಿ MP ಎಲೆಕ್ಷನ್ಗೆ ನಿಂತು ಲೋಕಸಭಾ ಸಂಸದರಾಗಿ ಆಯ್ಕೆಯ ಬಹುಮತದಿಂದ 1 ಲಕ್ಷ ಅಂತರದಿಂದ ಬಹುಮತ ಗಳಿಸಿ ಜಯ ಸಾಧಿಸಿದರು. ಆಮೇಲೆ ಅವರಿಗೆ 2024ರಲ್ಲಿ ಬೈ ಎಲೆಕ್ಷನ್ ಬಂದಾಗ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ನಮ್ಮ ಸಂಡೂರಿನ ಮೊಟ್ಟ ಮೊದಲ ಮಹಿಳಾ ಶಾಸಕಿಯಾಗಿ ಆಯ್ಕೆಯಾಗಿ ಈ ತಾಲೂಕಿನ ಜನ ಅವರಿಗೆ ಆಯ್ಕೆ ಮಾಡಿದರು. ಅದರಿಂದ ಅವರಿಗೆ ಅಲ್ಪಾವಧಿಗೆ ಮಾತ್ರ ತುಕಾರಾಮ್ ಸರ್ಗೆ ಸಚಿವ ಸ್ಥಾನ ಸಿಕ್ಕಿತ್ತು. ತದನಂತರ ಕಾರಣಾಂತರಗಳಿಂದ ಸರ್ಕಾರ ಡಿಸಾಲ್ವ್ ಆಯಿತು. ಆ ಹಿನ್ನೆಲೆಯಲ್ಲಿ ಇವರಿಗೆ 4 ಸರಿ ಶಾಸಕ ಸ್ಥಾನ ಸಿಕ್ಕರೂ ಸಂಪೂರ್ಣ ಅವರಿಗೆ ಅಧಿಕಾರ ಸಿಕ್ಕಿದ್ದಿಲ್ಲ. ಆ ಒಂದು ತ್ಯಾಗ ಮಾಡಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ ಸರ್ ಅವರ ತ್ಯಾಗ ಮಾಡಿರ್ತಕ್ಕಂಥ ಸ್ಥಾನಕ್ಕೆ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೀನಿ. ಸಚಿವ ಸ್ಥಾನ ಅವರಿಗೆ ಮಿಸ್ ಆಗೋ ಚಾನ್ಸೇ ಬರಲ್ಲ, ಉದ್ಭವನೇ ಆಗಲ್ಲ. ಆ ಥರ ಪರಿಸ್ಥಿತಿ ಉದ್ಭವ ಆದರೆ ಇಲ್ಲಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಲೀಡರ್ಸ್ಗಳು ಏನಿದಾರಲ್ಲ, ಅವ್ರು ಹೋರಾಟ ಮಾಡುವ ಮುಖಾಂತರ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಮೇಡಮ್ ಅವರಿಗೆ ನಾವು ಸಚಿವ ಸ್ಥಾನ ಕೇಳಿ ಪಡ್ಕೊತೀವಿ ಅನ್ನೋದು ಒಂದು ನಮ್ಮದು ಆಶಾಭಾವನೆ ಇದೆ.